ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ. ಈ ಕ್ಷಣದಲ್ಲಿ ನಿಮ್ಮ ವ್ಯಕ್ತಿ ಏನನ್ನು ಅನುಭವಿಸ್ತಾ ಇದ್ದಾರೆ ಅಂತ ನೋಡೋಣ. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ನಿಮ್ಮ ವ್ಯಕ್ತಿ ಏನಿದ್ದಾರೆ ಅವರು ಈ ಕ್ಷಣದಲ್ಲಿ ಪ್ರೆಸೆಂಟ್ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಮತ್ತು ನಿಮ್ಮ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲ ಫೋಟೋ ಇದ್ದರೆ ಫೋಟೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಡಿಂಗ್ನ. ನಿಮ್ಮ ವ್ಯಕ್ತಿ ಈ ಸದ್ಯಕ್ಕೆ ಏನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳೋದಾದರೆ, ಒಂದು ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಜೋಕರ್ ಫೀಲಿಂಗ್ ಎನರ್ಜಿ ವೈಸ್ ಇಲ್ಲಿ ಕಾಣಿಸ್ತಿರ್ಬೋದು, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ಜೋಕರ್ ರೀತಿಯಲ್ಲಿ ಇರ್ಬೋದು, ಬಟ್ ಏನು ಹೇಳಿದ್ರು ನಂಬ್ತೀರಾ. ಮತ್ತು ನೀವು ಏನು ಹೇಳಿದ್ರು ಕೂಡ ಒಂದು ರೀತಿಯಲ್ಲಿ ಅಂತಂದರೆ ಒಂದು ಏನೇ ಒಂದು ಎಲ್ಲರೂ ನಗಿಸೋ ಪ್ರಯತ್ನನ ನೀವು ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು. ಮತ್ತು ಕೆಲವರು ನಗಿಸ್ತಾ ಇರ್ಬೋದು, ನಿಮ್ಮ ವ್ಯಕ್ತಿಗಳು ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಅವರಲ್ಲಿ ಇರುವಂಥ ಎಷ್ಟೋ ನೋವುಗಳಿದ್ರೂ ಕೂಡ ನಿಮ್ಮ ವ್ಯಕ್ತಿ ಇಲ್ಲಿ ಅದನ್ನು ಸರಿಯಾಗಿ ಅವರ ಮನಸ್ಥಿತಿಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇನ್ನೊಬ್ಬರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಇದೆ. ಹಾಗಾಗಿ ನೀವು ಅವರು ಮೀಟ್ ಮಾಡೋ ವಿಚಾರಗಳಾಗಿರ್ಬೋದು, ಯಾರನ್ನೋ ಮೀಟ್ ಮಾಡಬೇಕು ಅಂದ್ಕೊಂಡಿರೋದಾಗಿರ್ಬೋದು, ಒಂದು ಫನ್ನಿ ಮೂಮೆಂಟಲ್ಲಿ ಇದ್ದೀರಾ, ಒಂದು ಸ್ಮೈಲ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಈ ರೀತಿಯಲ್ಲಿ ಏನೋ ಎನರ್ಜಿ ವೈಸ್ ಬರ್ತಾ ಇರುವಂಥದ್ದು. ಬಟ್ ಅವ್ರಿಗೆ ತುಂಬ ನೋವಿದೆ, ಬಟ್ ತೋರಿಸ್ಕೊಂಡಿಲ್ಲ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಆ್ಯಕ್ಚುಲಿ ಅದು ಅವರು ಒಂಥರ ಮಾಸ್ಕ್ ರೀತಿಯಲ್ಲೇ ಇರ್ಬೋದು, ಮಾಸ್ಕ್ ಹಾಕ್ಕೊಂಡು ನಿಮ್ಮ ಜೊತೆ ಒಂದಿಷ್ಟು ನೋವುಗಳನ್ನ ಮತ್ತು ಒಂದಿಷ್ಟು ಸೀಕ್ರೆಟ್ಸ್ಗಳನ್ನ ಇಟ್ಕೊಂಡು ಎಲ್ಲೋ ಪ್ರಯಾಣ ನಡೆಸ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಐಡಿಯಾ ವೈಸ್ ಅವರು ತುಂಬಾ ಪಾಸಿಬಲ್ ಆಗಿಯೇ ತೊಗೊಳ್ತಾರೆ, ತುಂಬ ಪಾಸಿಟಿವ್ ಆಗಿ ಎಲ್ಲ ಯೋಚನೆ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು. ಮತ್ತು ಏನೋ ಒಂದು ರೀತಿಯಲ್ಲಿ ಒಂದಿಷ್ಟು ಫುಡ್ ಇಂಪಾರ್ಟೆಂಟ್ ಊಟ ಮಾಡ್ತಾ ಇರುವಂಥ ಟೈಮ್ ಕೂಡ ಇದಾಗಿರ್ಬೋದು. ಕೆಲವರಿಗೆ ಊಟ ಮಾಡ್ತಾ ಇದ್ದಾರೆ ಈ ಕ್ಷಣದಲ್ಲಿ, ಏನು ಒಂದು ರೀತಿಯಲ್ಲಿ ಏನೋ ಒಂದು ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ಸ್ ಬಂದಾಗ ಅವರು ಒಂದು ರೀತಿಯಲ್ಲಿ ಫುಡ್ ಎಲ್ರಿಗೂ ಏನಾದರೂ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಏನೋ ಊಟದ ವಿಚಾರವಾಗಿ ಊಟ ಮಾಡ್ತಾ ಇರ್ಬೋದು. ಮತ್ತು ಇಲ್ಲಿ ಕೆಲವರಿಗೆ ಸಹಾಯ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೋದು. ಏನೋ ಮಗುವಿನ ವಿಚಾರವಾಗಿ, ಏನೋ ಚಿಕ್ಕ ಮಗುವಿನ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಕೂಡ ಬರ್ತಾ ಇರುವಂಥದ್ದು. ಯಾರಿಗೆ ಸಮಸ್ಯೆ ಇದೆ, ಎಷ್ಟು ಜನಗಳಿಗೆ ಸಮಸ್ಯೆ ಇದೆ ಈ ಊಟದ ವಿಚಾರವಾಗಿ, ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ಅನ್ನೋ ಒಂದು ಮೈಂಡೆಡ್ ಕೂಡ ಇರ್ಬೋದು. ಬಟ್ ಅವರ ಬಾಡಿಗೆ ಏನೋ ಸಮಸ್ಯೆ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು. ಕೆಲವರಿಗೆ ಒಂದಿಷ್ಟು ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ, ಓವರಾಗಿ ತುಂಬ ಟೆನ್ಷನಲ್ಲಿ ಇರುವಂಥದ್ದು. ಟೆನ್ಷನಲ್ಲಿ ಏನೋ ಅವ್ರ ಮಾತುಗಳು ಬರ್ತಾ ಇಲ್ಲ, ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇರುವಂಥದ್ದು. ಏನಾಗುತ್ತೆ, ಏನೋ ಒಂದು ಭಯ ಕಾಡ್ತಾಯಿದೆ. ಬಟ್ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಸಡನ್ನಾಗಿ ಒಂದಿಷ್ಟು ಭಯ ಪಡ್ತಾ ಇರುವಂಥದ್ದು, ಓವರ್ ಥಿಂಕಿಂಗ್ ಮಾಡ್ತಾ ಇರುವಂಥದ್ದು. ಮತ್ತು ಸಡನ್ನಾಗಿ ಇವಾಗ ಒಂದು ಸೆಕೆಂಡಲ್ಲಿ ಚೆನ್ನಾಗಿದೆ, ಇನ್ನೂ ಒಂದು ಸೆಕೆಂಡಲ್ಲಿ ಏನೋ ಒಂದು ಕ್ಯಾಲ್ಕುಲೇಷನ್ನ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ತುಂಬ ಹೆಡ್ ಪೇಯ್ನ್ ಇರ್ಬೋದು ಅವ್ರಿಗೆ ಅಂತಲೂ ಕೂಡ ಇದೆ. ಮತ್ತು ಒಂದು ನಿಮ್ಮ ಜೊತೆ ಕನೆಕ್ಷನ್ ಆಗಿರುವಂಥ ದಿನಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮತ್ತು ಏನೋ ಎಂಗೇಜ್ಮೆಂಟ್ ಆಗಿರೋ ದಿನಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಎಂಗೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ದಿನಗಳ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ನೀವೊಂದು ರೀತಿಯಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಗಿಫ್ಟ್ ಅನ್ನೋ ರೀತಿಯಲ್ಲಿ ಅದ್ರ ಜೊತೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು. ಇದೆಲ್ಲ ಅವ್ರಿಗೇನೋ ಒಂದಿಷ್ಟು ಒಂದು ಫೀಲಿಂಗ್ಸ್ ಬಂದಿರುತ್ತಲ್ಲ, ಆ ಫೀಲಿಂಗ್ಸ್ ಬಗ್ಗೆ ನೆನ್ಪು ಮಾಡಿಕೊಂಡು ಕೂತಿರ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಮುಂದಿನ ಪ್ಲ್ಯಾನ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು.
ಮತ್ತು ನೀವು ಅವ್ರ ಜೊತೆ ಕನೆಕ್ಷನಲ್ಲಿ ಇರುವಂಥದ್ದು, ಅವ್ರಿಗೇನೋ ಒಂದು ಡಿವೈನ್ ಕನೆಕ್ಷನ್ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ ಅಂತ ಬಂದಿರುವಂಥದ್ದು. ಒಂದು ಡಿವೈನ್ ಕನೆಕ್ಷನ್, ಒಂದು ಸ್ಟಕ್ ಎನರ್ಜಿ, ಏನೋ ಕೆಲವರಿಗೆ ಇಲ್ಲಿ ಒಂದಿಷ್ಟು ಫೀಲಿಂಗ್ಸ್ ಇರ್ಬೋದು, ಇಷ್ಟ ಇರದೇನೋ ಕೂಡ ಇರ್ಬೋದು, ಎರಡೆರಡು ಮನಸ್ಸಿಂದ ನಿಮ್ಮನ್ನು ಒಪ್ಕೊಂಡಿರ್ಬೋದೇನೋ, ಒಂದ್ಸಲ ಅವ್ರ ಮೈಂಡೆಡ್ ಅಥರ್ಸ್ ಏನೋ ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿನ ಕೂಡ ಹೇಳ್ತಾ ಇರುವಂಥದ್ದು. ಬಟ್ ಡಿವೈನ್ ಕನೆಕ್ಷನ್ ಇದೆ ಇಬ್ರಿಗೂ ಕೂಡ, ಖಂಡಿತವಾಗ್ಲೂ ಡಿವೈನ್ ಕನೆಕ್ಷನ್ ಇಲ್ಲಿ ಎನರ್ಜಿ ವೈಸ್ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇದು ಒಂದು ದೊಡ್ಡ ಒಂದು ರೀತಿಯಲ್ಲಿ ಏನೋ ಸಮಸ್ಯೆಗಳು ಆಗುವಂಥದ್ದು ಏನಾದರೂ ಇದ್ದರೆ ಅದು ಡಿವೈನ್ ಮೇಲೆ ಹಾಕ್ಬಿಡಿ ನೀವು ಅಂತ ಬಂದಿರುವಂಥದ್ದು. ಅಂದರೆ ನೀವೇ ಎಲ್ಲ ನೋಡ್ಕೊಳ್ಳಿ, ನೀವೇ ಮಾಡಿಸಿರೋದು ಅನ್ನೋ ರೀತಿಯಲ್ಲಿ ಇರ್ಬೋದು ಅವ್ರದ್ದು ಎನರ್ಜಿ ವೈಸ್ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಟ್ರೂ ಲವ್, ನಿಮ್ಮಿಬ್ಬರದ್ದು ಒಂದು ರೀತಿಯಲ್ಲಿ ಟ್ರೂ ಲವ್ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ ಅವರು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಮುಂಚೆ ಹಿಂದಿನ ದಿನಗಳ ಬಗ್ಗೆ, ನೀವು ಅವ್ರ ಜೊತೆ ಕನೆಕ್ಟ್ ಆಗಿರೋದ್ರ ಬಗ್ಗೆ, ನೀವು ಅವ್ರ ಜೊತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಂಥ ಪ್ರೀತಿ ಬಗ್ಗೆ, ಮತ್ತು ನಿಮಗೇನು ಗೊತ್ತಿಲ್ಲದೇ ಮುಗ್ಧತೆಯಿಂದ ಇರುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಬಟ್ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಹಿಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದಿನ ದಿನದ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರ್ಬೋದು, ಮತ್ತು ಇಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ತುಂಬ ವರ್ಷಗಳಿಂದ ನೀವು ಸ್ಟಾರ್ಟಿಂಗಲ್ಲಿ ಹೇಗೆ ಪ್ರಿಪೇರ್ ಆಗ್ತಿದ್ರಿ, ಹೇಗೆ ಕನ್ವಿನ್ಸ್ ಮಾಡ್ತಿದ್ರಿ, ನೀವು ಹೇಗೆ ಆ ಕ್ಷಣನ ನಿಮಗೆ ಪ್ರಪೋಸ್ ಮಾಡುವಂಥ ರೀತಿಗಳು ಏನಿತ್ತು ಅದೆಲ್ಲವೂ ಕೂಡ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.